ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ FA1 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನೆಕ್ಸ್ಟ್ ವೀಕಿಂದ ನಿಮಗೆ FA ಎಕ್ಸಾಮ್ ಇರೋದ್ರಿಂದ ಸೊ ಎಲ್ಲ ಸಬ್ಜೆಕ್ಟಿಗೆ 6 ಸಬ್ಜೆಕ್ಟಿಗೆ ನಾನು ಕ್ವಶನ್ ಪೇಪರ್ಸನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆ ಪ್ಯಾಟ್ರನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಕ್ವಶನ್ ಪೇಪರ್ ಅಂತಲ್ಲ, ಸೊ ಇದೇ ಪ್ಯಾಟ್ರನಲ್ಲಿ ಬರ್ಬೋದು ಅಥವಾ ಇದೇ ಕ್ವಶನ್ಸು ಸಹ ಬರುವ ಚಾನ್ಸಸ್ಸು ಸಹ ಇರ್ಬೋದು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್, ಚೂಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ 2 ಪ್ರಶ್ನೆಗಳಿದೆ. ಕ್ವಶನ್ ನಂಬರ್ 1, ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್. ಸೊ ಇಲ್ಲಿ ಕರೆಕ್ಟಾಗಿರುವ ಕ್ವಶನ್ ಟ್ಯಾಗನ್ನು ನಾವು ಚೂಸ್ ಮಾಡಬೇಕು. ಫಸ್ಟ್ ಕ್ವಶನ್, ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್. ಸೊ ಇಲ್ಲಿ ಕರೆಕ್ಟಾಗಿರುವಂಥದ್ದು ಇಲ್ಲಿ ನೋಡಿ, ಡೂ ದೇ, ಡೋಂಟ್ ದೇ, ಡಿಡಂಟ್ ದೇ, ಡಿಡ್ ದೇ ಅಂತ ಇದೆ. ಸೊ ಕರೆಕ್ಟಾಗಿರುವಂಥದ್ದು ಡಿಡ್ ದೇ ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಚೂಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ಸೊ ಕರೆಕ್ಟಾಗಿರುವ ಲ್ಯಾಂಗ್ವೇಜ್ ಫಂಕ್ಷನನ್ನು ನಾವು ಬರೀಬೇಕು. ರವಿ, ಮೇ ಐ ಕಮ್ ಇನ್ ಸರ್. ಟೀಚರ್, ಯಸ್ ಯು ಮೇ. ಸೊ ಇಲ್ಲಿ ಕರೆಕ್ಟಾಗಿರುವ ಲ್ಯಾಂಗ್ವೇಜ್ ಫಂಕ್ಷನ್ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸೊ ರವಿ ಈಸ್ ಆಸ್ಕಿಂಗ್ ಪರ್ಮಿಷನ್ ವಿತ್ ದ ಟೀಚರ್. ಸೊ ನಾನು ಒಳಗಡೆ ಬರ್ಬೋದಾ ಅಂತ. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ಸೊ ಸೀಕಿಂಗ್ ಪರ್ಮಿಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಡೂ ಆಸ್ ಡಿರೆಕ್ಟೆಡ್ ಬಿಲೋ. ಸೊ ಕೊಟ್ಟಿರೋದ್ರಲ್ಲಿ ಏನನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿ ನಾವು ಆನ್ಸರ್ ಮಾಡ್ತಾ ಹೋಗಬೇಕು. 2 ಪ್ರಶ್ನೆಗಳು ಬರ್ತದೆ. 3ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಕೊಲಕೇಟಿವ್ ವರ್ಡ್. ಸೊ ಇಲ್ಲಿ ಕರೆಕ್ಟಾಗಿರೋ ಕೊಲಕೇಟಿವ್ ವರ್ಡನ್ನು ಬರೀಬೇಕು. ಇಲ್ಲಿ ಸನ್ ಇದೆ, ಬ್ರಾಕೆಟಲ್ಲಿ ಹಾಟ್, ರೈಸ್, ನೈಟ್ ಆ್ಯಂಡ್ ನೂನ್ ಇದೆ. ಆ್ಯಕ್ಚುಲಿ ಸನ್ ರೈಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹಾಗಾಗಿ ನೀವು ಸನ್ ರೈಸ್ ಅಂತ ಬರೆದ್ರೆ 1 ಅಂಕ ಸಿಗ್ತದೆ. ನೆಕ್ಸ್ಟ್ 4th ಕ್ವಶನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ನಮಗೆಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕೊಟ್ಟಿದ್ದಾರೆ ಮಕ್ಕಳ, ಐಡೆಂಟಿಫೈ ಮಾಡಿ ಬರೀಬೇಕು. ದ ಕಿಂಗ್ ಮ್ಯಾಟ್ ದ ವೈಸ್ ಅರ್ಮಿಟ್. ಸೊ ವೈಸ್ ಅನ್ನೋದಕ್ಕೆ ನಾವು ಅಂಡರ್ಲೈನ್ ಹಾಕಿದ್ದಾರೆ. ಸೊ ವೈಸ್ ಅನ್ನೋದೇನಾಗುತ್ತೆ, ಆಬ್ವಿಯಸ್ಲಿ ಅದು ಅಡ್ಜೆಕ್ಟಿವ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಅಡ್ಜೆಕ್ಟಿವ್ ಅಂತ ಬರೆದ್ರೆ ನಿಮಗಿಲ್ಲಿ 1 ಅಂಕಗಳು ಸಿಗ್ತವೆ. ಸೊ ಇದಿಷ್ಟು ನಿಮಗೆ 4 ಆನ್ಸರ್ಸ್ ಈಸಿಯಾಗಿ ಬರಿಬೋದು ಮಕ್ಕಳ. 3rd ಮೇನಿಗೆ ಬಂದರೆ ನಿಮಗೆ, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ಕ್ಲೂಸ್ ಆರ್ ಗಿವನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ. ನಿಮ್ಮ ಫೈನಲ್ ಎಕ್ಸಾಮ್ ಇವನ್ 10th ಸಹ ಇದೇ ಪ್ಯಾಟ್ರನ್ ಫಾಲೋ ಆಗ್ತದೆ. ಈಸಿಯಾಗಿ ಅಂಕಗಳನ್ನ ತೆಗೆದುಕೊಳ್ಬೋದು. ಇಲ್ಲಿ 5ನೇ ಪ್ರಶ್ನೆ, ವೆನ್ ನಕುಲ್ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್, ಯುಧಿಷ್ಠಿರ ಸೆಂಡ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಸೊ ಇಲ್ಲಿ ನೋಡಿ, ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ, ಕ್ಲೂಸ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್. ಸೊ ಇಲ್ಲಿ ನೋಡಿ ಯಾವುದರಲ್ಲಿ, ಎಸ್ ನಕುಲ್, ಅದು ಸ್ಮಾಲ್ ಲೆಟರ್ ಇದೆ. ಸೊ ಯು ಹ್ಯಾವ್ ಟು ಕರೆಕ್ಟ್ ನಕುಲ್, ಎನ್ ಕ್ಯಾಪಿಟಲ್ ಆಗಬೇಕು. ನೆಕ್ಸ್ಟ್ ವರ್ಬ್ ಫಾರ್ಮ್ ಟು ಬಿ ಕರೆಕ್ಟ್. ಇಲ್ಲಿ ಕೊಟ್ಟೋದಲ್ಲಿ ವರ್ಬ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಸೆಂಡ್ ಅಂತ ಇದೆ, ಆ್ಯಕ್ಚುಲಿ ಅದೇನಾಗಬೇಕು, ಸೆಂಟ್ ಆಗಬೇಕು. ಹಾಗಾಗಿ ಸೊ ಇದಿಷ್ಟನ್ನು ಬರೆದ್ರೆ ಮಕ್ಕಳ ನಿಮಗೆ 2 ಅಂಕಗಳು ಸಿಗ್ತದೆ. ಹಾಗಾಗಿ ಬಹಳ ಈಸಿಯಾಗಿ ನೀವು 2 ಅಂಕಗಳನ್ನು ಗಳಿಸ್ಕೋಬೋಗ್ತದೆ. ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ 4th ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ ಇಲ್ಲಿ ನಮಗೆ 2 ಅಂಕದ ಪ್ರಶ್ನೆಗಳು ಬರ್ತಾ ಇದ್ದಾವೆ ಮಕ್ಕಳ. ಸೊ 2 ಅಂಕಕ್ಕೆ 2 ಪ್ರಶ್ನೆಗಳು. ಸೊ ಹಾಗಾಗಿ 4 ಮಾರ್ಕ್ಸ್ಗಳನ್ನು ಈಸಿಯಾಗಿ ನೀವು ಇಲ್ಲಿ ತಗೋಬೋದು. 6th ಕ್ವಶನ್, ಹೂ ವಾಸ್ ಯಕ್ಷ, ವೈ ಡಿಡ್ ಈ ಟೇಕ್ ದ ಫಾರ್ಮ್ ಆಫ್ ಡೀರ್ ಆ್ಯಂಡ್ ಯಕ್ಷ. ಯಾಕೆ ಆ ಒಂದು ಫಾರ್ಮನ್ನು ತೆಗೆದುಕೊಳ್ತಾರೆ? ಸೊ ಯಕ್ಷ ವಾಸ್ ದ ಯಮ, ದ ಲಾರ್ಡ್ ಆಫ್ ಡೆತ್. He had taken the form of the deer and yaksha so that he might see his son Yudhishthira and test him. ಸೊ ಇದಿಷ್ಟು ಆನ್ಸರನ್ನು ನೀವು ಅಲ್ಲಿ ಬರೆದ್ರೆ ಪೂರ್ಣ ಅಂಕಗಳು ಸಿಗ್ತದೆ. 7th ಕ್ವಶನ್, ವೈ ವಾಸ್ ಅರುಣ್ ಟರ್ಮ್ಡ್ ಆಸ್ ಎ ನಾನ್ ಕನ್ಫರ್ಮಿಸ್ಟ್. ಸೊ ಅರುಣ್ ವಾಸ್ ಬಾರ್ನ್ ಇಂಟು ಆನ್ ಆರ್ಥೋಡಾಕ್ಸ್ ಹಿಂದೂ ಬೆಂಗಾಲಿ ಫ್ಯಾಮಿಲಿ ಇನ್ 1909 at Calcutta in Haryana. Arun broke conventions at the age of 19 to marry Asaf Ali, a prominent figure in the freedom struggle and 20 years her senior. So 20 ವರ್ಷ ದೊಡ್ಡವರು. So she was termed a non-conformist. Next
ಫಿಫ್ತ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ 3 ಅಂಕದ ಪ್ರಶ್ನೆಗಳು. ಸೊ ಇಲ್ಲಿ ನಿಮಗೆ ಉಪಗುಪ್ತದ ಸಮ್ಮರಿಯನ್ನು ಕೇಳಿದರೆ, ಇವನ್ ನಿಮ್ಮ ಫೈನಲ್ ಎಕ್ಸಾಮಲ್ಲೂ ಹೆಚ್ಚಾಗಿ ಒಂದು ಸಮ್ಮರಿಯನ್ನೇ ಕೇಳುವಂಥದ್ದು ಈ ಇದರಲ್ಲಿ ನಿಮಗೆ. ರೈಟ್ ದ ಸಮ್ಮರಿ ಆಫ್ ದ ಪೋಯಮ್ ಉಪಗುಪ್ತ. ಸೊ ಇಲ್ಲಿ ನೋಡಿ ಆನ್ಸರನ್ನು ಬರೆದಿದೆ, ಬಹಳ ಈಸಿಯಾಗಿದೆ. ಈ ಸಮ್ಮರಿಯನ್ನು ಕಲ್ತ್ಕೊಳ್ಳಿ. ಉಪಗುಪ್ತ ಇಸ್ ದ ಪೋಯೆಟ್ that it tells the story of young monk named Upagupta who lived during time of Buddha. The poem begins with Upagupta sleeping outside the city wall of Mathura when he suddenly awakens by the twinkling anklets. He sees a dancing girl who invites him to her house, but he politely refuses. A year later, when Upagupta was walking the same place, he finds the same woman lying sick with smallpox. He comforts her, moistens her lips with water and smears her body with sandal balm. The woman asks Upagupta who is, and he tells her that he is one who had promised to her when the time was ripe. The poem portrays the compassion and humanity of a young monk. This poem reminds of the importance of compassion and kindness towards others even in the face of illness and suffering. ಸೊ ಇದಿಷ್ಟನ್ನು ಕಲ್ತ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್. ಇಲ್ಲಿ 3 ಮಾರ್ಕ್ಸಿಗೆ ಎಕ್ಸ್ಟ್ರಾಕ್ಟ್ಸ್ ಕೇಳಿದ್ದಾರೆ. ಕ್ವಶನ್ ನಂಬರ್ 9, ಲೆಟ್ ಮೀ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್. Who said this? The king. Who was it said? So ಯಾರು ಹೇಳಿದ್ರು? The hermit. What is the work referred to here? Digging the ground. ನೆಕ್ಸ್ಟ್ ಕೋಟ್ ಫ್ರಮ್ ದ ಮೆಮೊರಿ. 4 ಮಾರ್ಕ್ಸ್ ಸಿಗಿದೆ ಮಕ್ಕಳ. ಸೊ ಐ ಆಮ್ ಅಲ್ಲಿಂದ ನಿಯರ್ವರೆಗೂ. ಸೊ ಇದನ್ನು ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇನ್ನೇ ನಿಮ್ಮ ಎಕ್ಸಾಮ್ಗೆ ಇದು ಬಹಳ ಯೂಸ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಇದಾದಮೇಲೆ ನಾನು ಎಲ್ಲ ಸಬ್ಜೆಕ್ಟಿಗೂ ಮಾಡ್ತಾ ಹೋಗ್ತೀನಿ ವೀಡಿಯೋಸ್ಗಳನ್ನು. ಸೊ ಅದನ್ನು ಸಹ ನೋಡ್ಕೊಂಡು ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.